ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಹುಡುಗಾಟ ಏನ್ರಿ ಇಂದಿರಾ ಗಾಂಧಿ ಅಂತ ನಾಯಕಿ, ಅವಳ ಸೆಕ್ಯುಲರ್ ಐಡಿಯಾಲಜಿ, ಅವರ ಸಿಬ್ಬಂದಿ ವರ್ಗದಲ್ಲಿ ಸೆಕ್ಯೂರಿಟಿಯಲ್ಲಿ ಸಿಕ್ಕಿರ್ತಾರೆ, ಇನ್ಫಾರ್ಮೇಶನ್ ಬರುತ್ತೆ ಅವರಿಗೆ, ಸಿಕ್ಕರು ನಿನ್ನ ಹೊಡೆದಾಕಕ್ಕೆ ಮಸಲತ್ ಮಾಡ್ತಾ ಇದ್ದಾರೆ, ನಿಮ್ಮ ಇದರಿಂದ ತೆಗೀರಿ ಅವ್ರನ್ನ ಅಂತ. ಸೆಕ್ಯೂರಿಟಿನ ತೆಗೀಲಿಲ್ಲ ಇಂದಿರಾ ಗಾಂಧಿ. ನಾನು ಒಂದು ಜನಾಂಗವನ್ನು ಆ ಥರ ಮಾಡ್ಲಿಕ್ಕಾಗಲ್ಲ, ನಾನು ಹೊಡೆದಾಕಿದ್ರು ಪರವಾಗಿಲ್ಲ. ಅವರು ಯಾರು ಹೇಳ್ತಾರ್ರಿ, ಯಾರು ಹೇಳ್ತಾರೆ ಅದನ್ನ? ಬಾಂಗ್ಲಾ ಯುದ್ಧ 2 ಸಾರಿ ನಾನು ನಮ್ಮ ಬಿಜೆಪಿ ಪಾರ್ಟಿಯವರಿಗೆ ಹೇಳ್ತೀನಿ, ದಯವಿಟ್ಟು ವಾಜಪೇಯಿ ಅವರು ಭಾಷಣ ಓದ್ರಿ, ಇಂದಿರಾ ಗಾಂಧಿ ಬಗ್ಗೆ ಏನ್ ಭಾಷಣ ಮಾಡಿದ್ದಾರೆ ಅಂತ ಹೇಳಿ. ವಾಜಪೇಯಿ ಅವರು ನೆಹರು ಬಗ್ಗೆ, ನೆಹರು ಸತ್ತಾಗ ವಾಜಪೇಯಿ ಅವರು ಸತ್ತಲ್ಲ, ಇವರು ಇಂದಿರಾ ಗಾಂಧಿ ಅವರು ಸತ್ತಾಗ ವಾಜಪೇಯಿ ಅವರು ಎಂತ ಸಾಹಿತ್ಯ ಹೃದಯದ, ಕವಿ ಹೃದಯದ, ಅವ್ರು ಎಷ್ಟು ಮಟ್ಟಿಗೆ ಭಾಷಣ ಮಾಡಿದ್ದಾರೆ. ಅವರು ಉಕ್ಕಿನ ಮಹಿಳೆಯನ್ನು ಕಳೆದುಕೊಂಡ ಭಾರತ ಅಂತಾರೆ ಅವರು. ಏನಪ್ಪ ನೀವ್ಯಾರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಿ? ಚಿಚಿ, ಹಾಗಾದ್ರೆ ನಿನ್ನೆಗಳಿಲ್ವೇ ಇಲ್ವಾ? ಬರೀ ಇವತ್ತು ಅಷ್ಟೇನೇನಾ? ನಿನ್ನೆಗಳ ನೆನಪು ಬೇಕಾಗ್ತದೆ. ನಮ್ಗೇನಾಗಿದೆ ಈಗ ಅಂದ್ರೆ, ರಾಜಕೀಯಸ್ಥರಿಗೂ ನೆನ್ನೆದ ಅರ್ಥ ಮಾಡ್ಕೊತಾ ಇಲ್ಲ. ನಾ ಹೇಳಿದಲ್ಲ, ಪ್ರೊಫೆಸರ್ಸ್ಗಳು, ಹಿಸ್ಟ್ರಿ ಅಂಡ್ ಪೊಲಿಟಿಕಲ್ ಪ್ರೊಫೆಸರ್ಸ್ಗಳಿಗೆ ಎಮರ್ಜೆನ್ಸಿ ಡಿಕ್ಲರೇಷನ್ ಅದು ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ ರೀ. ನಾನು ಈ ಪುಸ್ತಕ ಬರೆಯುವಾಗ ಜನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೋದ, ವಾಟ್ ಈಸ್ ಎಮರ್ಜೆನ್ಸಿ ಅಂತ ನಾವು ಇಟ್ಸ್ ರಿಡಿಕ್ಯುಲಸ್. ಒಂದು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಆಮೇಲೆ ನಾನು ಕೂತ್ಕೊಂಡು ಏನೇನೋ ಅದು ಇದು ಸ್ಟಡಿ ಮಾಡಿ ಇದು ಬರೆದಿರೋ ಅಂತದ್ದು ಇದರಲ್ಲೆಲ್ಲ ಇದೆ. ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಪ್ರಿಂಟ್ ಹಾಕ್ಸ್ ಕೊಡ್ತೀನಿ ಎಲ್ಲರಿಗೂ ಒಂದೊಂದು. ಆಪಸ್ಥಿತಿ ಆಲಾಪಗಳು, ದಿಸ್ ದ ಓನ್ಲಿ ಬುಕ್ ಇನ್ ಇಂಡಿಯಾ ಎಮರ್ಜೆನ್ಸಿ ಪರವಾಗಿರುವಂತದ್ದು ಇದೊಂದೇ ಪುಸ್ತಕ ಇಡೀ ಇಂಡಿಯಾದಲ್ಲಿ. ಇನ್ನೆಲ್ಲ ವಿರೋಧವಾಗಿ ಬರೆದಿರವೆ, ಎಲ್ಲ ಹುಚ್ಚುಚ್ಚಾಗಿ ಬರೆದಿದ್ದಾರೆ. ಏನಕ್ಕೆ ಇಂಗ್ಲಿಷ್ನಲ್ಲಿ, ಹಿಂದಿನಲ್ಲಿ. ಹಾಗಾಗಿ ಇದು ದಯಮಾಡಿ ಎಮರ್ಜೆನ್ಸಿಯನ್ನು ಕರಾಳ ಅನ್ನೋ ಪದ ಯಾರು ಉಪಯೋಗಿಸಬಾರ್ದು. ಕರುಣಾಳು ಅಧ್ಯಾಯ, ದೇವರಾಜರು ಎಂತ ಪುಣ್ಯಾತ್ಮರಿ, ಅಯ್ಯೋ ಅಯ್ಯೋ ಅಂತ ಲೀಡರ್ ಮತ್ತೆ ಬರಲಿಲ್ಲ. ಇತ್ತು ಅನ್ನಭಾಗ್ಯ ಅದಕ್ಕೆ ಯಾರಪ್ಪ ನಿನ್ ಕತೆ? 21 ಲಕ್ಷ ಯಾಕೆ ಜಮೀನು ಕೊಟ್ಟವನೇ ಮರ್ತು ಬಿಟ್ಟಿದ್ದಾರೆ ಜನ. ಯಾವ ಭಾಗ್ಯನೂ ಯಾರು ನೆನ್ಕೊಳ್ಳಲ್ಲ ಸಿದ್ದರಾಮಯ್ಯ. ನೆನ್ಕೊಳ್ಳೋದು ಏನಪ್ಪ ಅಂತ ಅಂದ್ರೆ, ಗಟ್ಟಿಯಾಗಿ ಏನ್ ಕೊಟ್ಟಿರ್ತೀವಿ ಜನಕ್ಕೆ ಅದು ನೆನ್ಕೊತಾರೆ. ನೀರು, ದೇವರಾಜರು ನೀರು ಕೊಟ್ರು, ದುಡಿಯೋ ಕೈಗೆ ಉದ್ಯೋಗ ಕೊಟ್ರು, ಏನ್ರಿ ಕತೆ? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.